ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿನ್ ಪ್ಲಾನ್ ಎಲ್ಲ ತಲೆ ಕೆಳಗಾಯ್ತು ಅನ್ನೋ ಬೇಜಾರ? ಯಾವ ಪ್ಲಾನ್ ಬಗ್ಗೆ ಮಾತಾಡ್ತಿದ್ದೀರಿ? ನೀನು ಭಾಗ್ಯಮ್ಮ ಅವ್ರನ್ನ ನೋಡಕ್ ಬಂದಿದ್ಯಾ ಅಂತಾನೆ ಅನ್ಕೊಂಡಿದ್ದೆ. ಆದ್ರೆ ನೀನು ಬಂದಿರೋ ಉದ್ದೇಶ ಬೇರೆದು ಅಂತ ಈಗ ನನಗೆ ಅರ್ಥ ಆಗ್ತಿದೆ. ಏನ್ ನಿಮಗೆ ಅರ್ಥ ಆಗಿದ್ದು? ರಫೀಕ್ ಸಿಕ್ಕಾಕೋಬಾರ್ದಾಗಿತ್ತು ಅಲ್ವಾ? ಅದಕ್ಕೂ ನನ್ಗೂ ಏನ್ ಸಂಬಂಧ? ನೀನು ಈ ಹಾಸ್ಪಿಟಲ್ಗೆ ಬಂದಾಗ್ಲೇ ನಿನ್ನ ಮೇಲೆ ನನಗೆ ಅನುಮಾನ ಆಯ್ತು. ರಫೀಕ್ ಸಿಕ್ಕಾಕೊಂಡ್ಮೇಲೆ ಅದು ಕನ್ಫರ್ಮ್ ಆಗೋಯ್ತು. ಯಾಕೆ ಅಂದ್ರೆ ರಫೀಕ್ ಸಿಕ್ಕಾಕೊಂಡಾಗ ಎಲ್ಲರೂ ಸಂತೋಷವಾಗಿದ್ರೆ ನೀನು ಮಾತ್ರ ಕೋಪ ಮಾಡ್ಕೊಂಡಿದ್ದೆ. ಯಾಕೆ? ಹಾಗೇನೂ ಇಲ್ವಲ್ಲ. ನೀನಿಲ್ಲ ಅಂದ್ರೂ ನನಗೆ ಚೆನ್ನಾಗಿ ಅರ್ಥ ಆಗತ್ತೆ. ನಿನಗೆ ಬರೀ ಕೋಪ ಬಂದಿರಲಿಲ್ಲ, ಕೆಟ್ಟ ಕೋಪ ಬಂದಿತ್ತು. ಯಾಕೆ ಗೊತ್ತಾ? ಯಾಕೆಂದ್ರೆ ರಫೀಕ್ ಸಿಕ್ಕಾಕೊಂಡಿದ್ದಕ್ಕಿಂತ ರಫೀಕ್ ನನ್ನ ನಳಿಯ ಹಿಡಿದುಕೊಟ್ನಲ್ಲ, ಅದಕ್ಕೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ಗೆ ಉರಿ ಸ್ವಲ್ಪ ಡಬಲ್ ಆಗ್ತಿದೆ ಅಲ್ವಾ? ಈ ನಡುವೆ ನಿಮ್ಗೆ ಸಂಬಂಧ ಇಲ್ದೇ ಇರೋ ಮಾತುಗಳಾಡೋ ಚಟ ಇಟ್ಕೊಂಡಿದೆ ಅನ್ಸುತ್ತೆ. ನನ್ ಕಂಡ್ರೆ ನಿಮಗಾಗಲ್ಲ ಅನ್ಸುತ್ತೆ. ಅದಕ್ಕೆ ಯಾವ್ದೋ ಒಂದ್ ವಿಷಯ ಇಟ್ಕೊಂಡು ನನ್ನ ಕೆಣಕ್ತಾನೆ ಇರ್ತೀರ ನೋಡಿ. ಸುಮ್ನೆ ನನ್ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಬಿಟ್ಟು ಆಗೋ ಕೆಲ್ಸ ಕಡೆ ಗಮನ ಕೊಡಿ. ನಿಮಗೂ ಒಳ್ಳೇದು, ನನಗೂ ಒಳ್ಳೇದು. ಲೇ ಚಾಲಾಕಿ, ನಿನಗೆ ಯಾವ್ದು ಒಳ್ಳೇದು ನನ್ಗೆ ಯಾವ್ದು ಒಳ್ಳೇದು ಅನ್ನೋದನ್ನ ನನಗೆ ಪಾಠ ಮಾಡ್ತೀಯಾ? ಹಿಡಿತೀನಿ ಕಣೆ ನಿನ್ನ. ನಮಸ್ತೆ ಸರ್. ಏನಾಗಿದೆ ಇಲ್ಲಿ? ಮೇಲ್ನೋಟಕ್ಕೆ ಇದು ಸೂಸೈಡ್ ಅಂತ ಅನಿಸ್ತಾ ಇದೆ ಸರ್. ಹೇಳಕ್ಕಾಗಲ್ಲ, ಮರ್ಡರ್ ಆಗಿರೋ ಸಾಧ್ಯತೆನೂ ಇದೆ. ಇದೇನಿದ್ರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ಮೇಲೆನೆ ಗೊತ್ತಾಗೋದು. ಮುಖ ಗುರ್ತು ಸಿಗ್ತಾ ಇಲ್ಲ, ಜಜ್ಜೋಗ್ಬಿಟ್ಟಿದೆ. ನೀವು ಬೇರೆ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಆ ಹುಡುಗಿನ ಇರ್ಬೋದು ಅಂತ ನಿಮ್ಗೆ ಇನ್ಫಾರ್ಮ್ ಮಾಡಿದ್ದು ಸರ್. ಬಾಡಿ ನೋಡ್ಬೋದಾ? ನೋಡ್ಬಹುದು ಸರ್. ರೇ, ಅವ್ರನ್ನೆಲ್ಲ ಕಳಿಸ್ರಿ ಕಳಿಸ್ರಿ ಕಳಿಸ್ರಿ. ಎಲ್ರು ನಡೀರಿ ನಡೀರಿ. ಸುದರ್ಶನ್ ಸರ್, ಸಾಹೇಬ್ರಿಗೆ ಬಾಡಿ ತೋರಿಸು. ಏನ್ರಿ ಇದು? ಮಖನೇ ನೋಡಕ್ಕಾಗ್ತಿಲ್ವಲ್ಲ. ಅದೇ ಸರ್, ಮೇಲಿಂದ ಬಿದ್ದಿರೋದ್ರಿಂದ ಮುಖ ಹೀಗಾಗಿದೆ. ಹೆಚ್ಚು ಕಮ್ಮಿ ನೀವು ಹೇಳಿದ ವಯಸ್ಸು, ಎತ್ತರ, ಮೈ ಬಣ್ಣ ಅದೇ ಆಗಿರೋದ್ರಿಂದ ಅದೇ ಹುಡುಗಿ ಇರಬಹುದೇನೋ ಅನ್ನೋ ಅನುಮಾನದಿಂದ ನಿಮ್ಮನ್ನ ಕರೆಸಿದ್ದು.
ಸರ್ ಬಾಡಿನ ಮುಖ ನೋಡಿ ಗುರ್ತಿಡಿಬೇಕು ಅಂತ ಏನೂ ಇಲ್ಲ. ನಿಮ್ಗೆ ಇವರು ಪರಿಚಯ ಇರೋದ್ರಿಂದ ನಿಮ್ಗೆ ಇವ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಸರ್. ಅವ್ರು ಹಾಕಿರೋ ಆಭರಣ, ಬಟ್ಟೆ, ಬೇರೆ ಇನ್ನೇನಾದ್ರೂ ನಿಮ್ಗೆ ಗುರ್ತಿರುವಂಥದ್ದೇನಾದ್ರೂ ಮ್ಯಾಚ್ ಆದ್ರೆ ನಾವೇನಾದ್ರೂ ತೀರ್ಮಾನ ಮಾಡೋದಕ್ಕೆ ಸಹಾಯ ಆಗುತ್ತೆ ಸರ್. ಇಲ್ಲ ಬಿಡಿ ಸರ್, ಇದು ಅಂಕಿತ ಬಾಡಿ ಅಲ್ಲ. ಅದೇಗೋ ಹೇಳ್ತೀಯಾ? ಯಾಕಂದ್ರೆ ಅವಳು ಕಾಲಲ್ಲಿ ಗೆಜ್ಜೆ ಹಾಕ್ತಿರ್ಲಿಲ್ಲ. ಅದು ಅಲ್ಲದೆ ಅವಳ ಸ್ಲಿಪ್ಪರ್ ಸೈಜು 7, ಇವಳ ಸ್ಲಿಪ್ಪರ್ ಸೈಜು 6. ಅಷ್ಟೇ ಅಲ್ಲ, ಅಂಕಿತ ಎಡಗೈಯಲ್ಲಿ ಓಂ ಸಾಯಿರಾಮ್ ಅಂತ ಟ್ಯಾಟೂ ಇತ್ತು. ಆದರೆ ಇವಳ ಕೈಯಲ್ಲಿ ಆ ಥರ ಯಾವ ಟ್ಯಾಟೂನೂ ಇಲ್ಲ. ಹಾಗಾಗಿ ಇದು ಅಂಕಿತ ಬಾಡಿ ಅಲ್ಲ. ಇನ್ಸ್ಪೆಕ್ಟರ್, ಹಾಗಾದ್ರೆ ನಾವು ಹೊರಡ್ಬೋದಾ? ಥ್ಯಾಂಕ್ ಯು ಸರ್. ತಾವೇನು ಹೊರಡ್ಬೋದು. ಸದ್ಯ ಅಂಕಿತ ಅಲ್ಲ ಅಂತ ಕನ್ಫರ್ಮ್ ಆಯ್ತಲ್ವಾ? ಆಗಿದ್ರೆ ಚೆನ್ನಾಗಿರ್ತಿತ್ತು. ಯಾಕೋ ಹೀಗೆ ಹೇಳ್ತಾ ಇದೀಯಾ? ನಾನೇನೋ ನೀನು ಬದಲಾಗಿದ್ಯಾ ಅಂತ ಅನ್ಕೊಂಡಿದ್ದೆ. ಅವಳು ಪಾಪ ಆಗ್ಲೇ ಬ್ರೈನ್ ಟ್ಯೂಮರ್ ಇಂದ ನರಳಾಡ್ತಿದ್ದಾಳೆ. ಕೊನೆಗಳಿಗೆ ಅಲ್ಲಾದ್ರೂ ಅವಳಿಗೊಂದು ಒಳ್ಳೆ ಜೀವನ ಸಿಗ್ಲಿ ಅಂತ ನಾನು ಅನ್ಕೊಂಡಿದ್ದೀನಿ. ನೀನ್ ನೋಡಿದ್ರೆ ಅವಳು ಸಾವು ಬಯಸ್ತಾ ಇದೆಯಲ್ಲೋ. ತಪ್ಪು ಬರೀ ನನ್ನ ಕಡೆಯಿಂದ ಅಷ್ಟೇ ಆಗಿಲ್ಲ. ನಾನು ಹೇಳಿದ್ನ ಅವಳಿಗೆ ಮಗು ಮಾಡ್ಕೋ ಸಾಕು ಅಂತ. ಈಗ ಬೇರೆ ಮನೆಗೆ ಬಂದು ಒಕ್ಕರ್ಸ್ಕೊಂಡಿದ್ದಾಳೆ. ಅವಳು ನೋಡಿದಾಗೆಲ್ಲ ಇರಿಟೇಟ್ ಆಗುತ್ತೆ. ಅದಕ್ಕೆ ಅವಳೇ ಹೊರಟೋಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದೆ ಅಷ್ಟೆ. ಆಯ್ತು ಬಿಡು. ಅಪ್ಪ, ಅವಳಿಗ ಹೇಗೂ ಇಲ್ವಲ್ಲ, ಆ ಮಗುನ ಅನಾಥಾಶ್ರಮಕ್ಕೆ ಸೇರ್ಸೋಣ. ಲೇ, ನಿನಗೆಲ್ಲ ಪ್ರಾಬ್ಲಮು ಈಗಲೇ ಸಾಲ್ವ್ ಆಗ್ಬಿಡ್ಬೇಕು ಅಲ್ವಾ? ಅವಳು ಈಗಲೇ ಮನೆ ಬಿಟ್ಟು ಹೋಗಿದ್ದಾಳೆ. ಅಷ್ಟರಲ್ಲಿ ನೀನು ಆ ಮಗುನ ಅನಾಥಾಶ್ರಮಕ್ಕೆ ಸೇರಿಸ್ಬಿಡ್ತೀಯಾ?